ಹಾ, ನೀವು ಅನ್ಮ್ಯೂಟ್ ಮಾಡ್ಕೋಬೇಕು ನಿಮ್ ಕಡೆಯಿಂದ. ಹಲೋ ಹಾ, ಅಶ್ವಿನಿ ಮೇಡಮ್. ಕಂಟಿನ್ಯೂ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ. ನನ್ನ ಹೀಲಿ ಫ್ಯಾಮಿಲಿ ಎಲ್ಲರಿಗೂ ಹಾಗೂ ಅಟೆಂಡ್ ಮಾಡ್ತಿರೋರು ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ನಾನು ಉಷಾ ಹೈದರಾಬಾದಿಂದ ಹೃದಯಪೂರ್ವಕ ವಂದನೆಗಳು. ಹೀಲಿ ವಿಷಯ ಮಾತಾಡೋಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಹೀಲಿ ನನ್ನ ಲೈಫ್ ನಲ್ಲಿ ಕೊಟ್ಟಿರೋದು ಎಷ್ಟೊಂದು ಅನುಭವಗಳು, ಎಂಥ ಒಳ್ಳೆ ಅನುಭವಗಳಂದ್ರೆ ಅದರಲ್ಲಿಂದ ನಾನು ಒಂದೆರಡು ನಿಮ್ಮ ಹತ್ರ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನಾನು ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋಂಥ ಡಾಕ್ಟರ್ ರೇಖಾ, ಸಂಜೆ ಇವ್ರಿಗೆ ತುಂಬಾ ಕೃತಜ್ಞತೆಗಳು ತಿಳಿಸ್ಬೇಕು. ಅದಾದ್ಮೇಲೆ ಅಶ್ವಿನಿ ಮೇಡಮ್, ಲೀನಾ ಮೇಡಮ್ ನನ್ಗೆ ಗೈಡನ್ ಮಾಡ್ತಾ ಇರುವಂತವ್ರಿಗೆ ನನ್ನ ತುಂಬಾ ಥ್ಯಾಂಕ್ಸ್ಗಳು. ಯಾಕಂದ್ರೆ ಇವರೆಲ್ಲರ ಪರವಾಗಿ ನನ್ನ ಲೈಫ್ ನಲ್ಲಿ ಹೀಲಿಂದ ತುಂಬಾ ಈಸಿಯಾಗಿ ಎಷ್ಟೊಂದು ಕಷ್ಟಗಳೆಲ್ಲ ದೇವ್ರ ದಯದಿಂದ ಅನ್ಕೊಳ್ಳಿ ತುಂಬಾ ಹಾಯಾಗಿ ಲೈಫ್ ಲೀಡ್ ಮಾಡೋಕೆ ನನ್ಗೆ ಹೆಲ್ಪ್ ಮಾಡಿದೆ. ಅದ್ರಲ್ಲೊಂದು ಒಂದು ನನ್ನ ನೀ ಕ್ಯಾಪ್ ನಲ್ಲಿ ತುಂಬಾ ಪೇನ್ ಇರ್ತಾ ಇತ್ತು, ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಇರ್ತಾ ಇತ್ತು. ಅವಾಗ ನಾನು ರೇಖಾ ಮೇಡಮ್ ಹೇಳಿದ ತರ ಮ್ಯಾಗಿಲಿ ಯೂಸ್ ಮಾಡೋದ್ರಿಂದ ಮಟಮಾಯ ಆಗೋಯ್ತು ನನ್ನ ಪೇನ್. ಅದಲ್ಲದೆ ನನ್ನ ರೈಟ್ ಹ್ಯಾಂಡ್ ನಲ್ಲಿ ತುಂಬಾ ಪೇನ್ ಇರ್ತಿತ್ತು. ನಾನು ಅದಕ್ಕೆ ಬರೀ ಮಾಲಿಶ್ ಮಾಡ್ಕೊಳ್ತಾ ಇದ್ದೆ, ಆಗಾಗ ಹೋಗ್ತಾ ಇತ್ತು ಮತ್ತೆ ಬರ್ತಾ ಇತ್ತು. ಮ್ಯಾಗಿ ಇಲ್ಲಿಂದ ಇವಾಗ 4 ತಿಂಗಳದಿಂದ ನನ್ಗೆ ಆ ಪೇನ್ ತಿರ್ಗಾ ಬಂದಿದ್ದಿಲ್ಲ. ಅದಾಗದೆ ಇನ್ನೊಂದೇನಂದ್ರೆ ನಮ್ಮ ಮನೆಗೆ ಒಂದು ನಮ್ ರಿಲೇಟಿವ್ ಹುಡುಗಿ ಬಂದಿದ್ಲು. ಅವಳಿಗೆ ಮೆನ್ಸ್ಟ್ರುಯಲ್ ಕ್ರಾಂಪ್ ಇಂದ ತುಂಬಾ ನೋವಾಗ್ತಾ ಇತ್ತು. ನನ್ನ ಕೈಯಲ್ಲಿ ಹ್ಯಾಂಡಿ ಆಗಿರೋ ಕೀಲಿನ ನಾನು ಆ ಹುಡುಗಿಗೆ ಯೂಸ್ ಮಾಡಿ ತೋರಿಸಿದೆ. ಇದು ಹೀಗಿದೆ ನೀ ಇದನ್ನ ಯೂಸ್ ಮಾಡು ಅಂತ. ಅವಳು ಒಂದ್ ಅರ್ಧ ಗಂಟೆ ಅದನ್ನ ಯೂಸ್ ಮಾಡಿದ್ಮೇಲೆ, ಆಂಟಿ ನನ್ಗೆ ಎಷ್ಟೊಂದು ಹಾಯಾಗಿದೆ, ಇದು ಏನು ಅಂತ ಕೇಳಿದ್ಲು. ಅವಳಿಗೆ ಅದ್ರ ವಿಷಯ ಹೇಳಿದ್ರೆ ನಾನು ಇದ್ರ ವಿಷಯ ಆಲೋಚನೆ ಮಾಡ್ತೀನಿ. ಶಿ ಇಸ್ ಅ ಯಂಗ್ ಗರ್ಲ್, ಅದಕ್ಕೆ ಅವಳಿಗೆ ಶಿ ಹ್ಯಾಸ್ ಟು ಥಿಂಕ್ ಅಬೌಟ್ ದುಡ್ಡಿನ ವಿಷಯ ಅದೆಲ್ಲ ಆಲೋಚನೆ ಮಾಡ್ಬೇಕಾಯ್ತು. ಅದಾದ್ಮೇಲೆ ನಮ್ಮ ಎದುರು ಮನೆ ಅಜ್ಜಿ ಅವ್ರಿಗೆ ಮೊಳಕಾಲ್ ನೋವು ತುಂಬಾ ಇರ್ತಿತ್ತು. ಫಿಸಿಯೋಥೆರಪಿಸ್ಟ್ ದಿನಾಗ್ಲೂ ಬಂದ್ ಹೋಗ್ತಾ ಇದ್ಲು. ಅಜ್ಜಿಗೆ ಕೇಳಿ ನಾನು ಇದನ್ನೊಂದ್ಸಾರಿ ಯೂಸ್ ಮಾಡೋಣ, ನಿಮ್ಗೆ ತುಂಬಾ ಹಾಯಾಗಿರುತ್ತೆ ನೋಡಿ ಅಂದ್ರೆ, ಅವ್ರು ಅದನ್ನ ಯೂಸ್ ಮಾಡಿ ನನ್ಗೆ ದಿನಾಗ್ಲೂ ಆಶೀರ್ವಾದ ಕೊಡ್ತಾರೆ. ಉಷಾ ಎಂತದ್ ಇಟ್ಟಿದೀಯಾ ನೀನು, ನನಗೆ ಎಷ್ಟು ಹಾಯಾಗಿದೆ ನನಗೆ ಅದರಿಂದ ಅಂತ. ಇದೆಲ್ಲ ಮಾಡೋದ್ರಿಂದ ನನ್ಗೆ ತುಂಬಾ ಹಾಯಾಗಿದೆ. ನಾನು ಹೀಲಿ ಟೋಟಲ್ ಫ್ಯಾಮಿಲಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್.